ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ನಮಸ್ಕಾರ, ನನ್ನ ಹೆಸರು ರಾಮಕೃಷ್ಣ ಅಂತ. ನಾನು ಇಲ್ಲಿ ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕು ಪಡವಕೋಟೆ ಗ್ರಾಮದಲ್ಲಿ ನನ್ನ ಫಾರ್ಮ್ ಹೌಸಲ್ಲಿ ಇದ್ದೀನಿ. ಇಲ್ಲಿ ಮೊದಲನೇ ವಿಡಿಯೋದಲ್ಲಿ ನಮ್ಮದು ಆಸ್ಟ್ರೇಲಿಯನ್ ಬೀಜ ರಹಿತ ನಿಂಬೆ ಪರ್ಷಿಯನ್ ಸೀಡ್ಲೆಸ್ ಲೆಮನ್ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದೀನಿ. ಇದು ಎರಡನೇ ಭಾಗದಲ್ಲಿ ನಮ್ಮ ಇಲ್ಲಿ ತೋಟದಲ್ಲಿ ಮಾಡೋ ಜೀವಾಮೃತ ಫರ್ಟಿಲೈಜರ್ ಪ್ರೋಗ್ರಾಮ್ ಏನಿದೆಯೋ ಅದನ್ನು ನಿಮಗೆ ಸ್ವಲ್ಪ ಪರಿಚಯ ಮಾಡುವ ಅಂತೂ ಇದು ತೋರಿಸ್ತಾ ಇದ್ದೀನಿ. ಇಲ್ಲಿ ನಮ್ಮದು ದನ ಕೊಟ್ಟಿಗೆ ಇಲ್ಲಿ ಇದೆ. ಸೊ ಇಲ್ಲಿನೇ ನಾವು ಈ ಜೀವಾಮೃತ ಒಂದು 10 ದಿನಕ್ಕೆ 70,000 ಲೀಟ್ರು ಪ್ರೊಡಕ್ಷನ್ ಮಾಡೋ ಕೆಪಾಸಿಟಿ ಇಟ್ಕೊಂಡಿದ್ದೀವಿ. ಇಲ್ಲಿ ಇದರದ್ದು ಪ್ರಾಮುಖ್ಯತೆ ಏನಂದರೆ, ಇಲ್ಲಿ ನಾವು ಮಾಡೋ ಈ 70,000 ಲೀಟ್ರು ಜೀವಾಮೃತ ತುಂಬ ಲ್ಯಾಬರ್ಲೆಸ್, ಅಂದರೆ ಆಲ್ಮೋಸ್ಟ್ ಆಲ್ಗಲ್ ಕೆಲಸ ಇಲ್ಲದೆ ಸಿಸ್ಟಮಲ್ಲಿ ನಾವು ಇದನ್ನು ಡೆವಲಪ್ ಮಾಡಿರೋದು. ಇದು ಹಳೆ ಕಾಲ ಜೀವಾಮೃತ ಕಾನ್ಸೆಪ್ಟು, ಅಂದರೆ ಸುಭಾಷ್ ಪಾಲೇಕರ್ ಅವರು ಹೇಳಿ ಯಾವ ಸಿಸ್ಟಮ್ ಆದರೂ ಅದೇ ಥರ ಸಿಸ್ಟಮ್ನೇ ಸ್ವಲ್ಪ ಮಾಡಿಫಿಕೇಷನ್ಸ್ ಮಾಡಿಕೊಂಡು ಒಂಥರ ಲ್ಯಾಬರ್ ಅವಶ್ಯಕತೆ ಇಲ್ಲದೆ ಡೈರೆಕ್ಟ್ ಗಿಡಕ್ಕೆ ಡ್ರಿಪ್ ಮುಖಾಂತರ ನೀರು ಮುಖಾಂತರ ಜೀವಾಮೃತ ಕಲಿಸೋ ಸಿಸ್ಟಮ್ನೇ ನಾವು ಇಲ್ಲಿ ಒಂದು ಸಿಸ್ಟಮನ್ನೇ ಡೆವಲಪ್ ಮಾಡ್ಕೊಂಡಿದ್ದೀವಿ. ಇದು ನನ್ನ ಸ್ವಂತವಾಗಿ ನಾನೇ ಇದು ಕೆಲವು 15 ವರ್ಷದಿಂದ ನಾನು ಅದು ಸಕ್ಸಸ್ಫುಲ್ಲಾಗಿ ನಮ್ಮ 40 ಎಕರೆ ಕ್ಷೇತ್ರಕ್ಕೂ ಇದು ಭಾಳ ಕಮ್ಮಿ ಖರ್ಚಲ್ಲಿ ಇದನ್ನೇ ಯುಟಿಲೈಸ್ ಮಾಡಿಕೊಂಡು 40 ಎಕರೆ ಕಮರ್ಷಿಯಲ್ ಯೀಲ್ಡ್ಸ್ನೇ ಇದರಿಂದ ಪಡೀತಾ ಇದ್ದೀನಿ. ಈಗ ಇಲ್ಲಿ ನೋಡ್ಬೋದು, ನಾವು ಇಲ್ಲಿ ಉಪಯೋಗಿಸೋ ಹಸಗಲು ಎಲ್ಲ ಪೂರ್ತಿ ನಮ್ಮ ದೇಸಿ ಹಸಗಲು ಮಾತ್ರನೇ. ಇಲ್ಲಿ ಯಾವ ಕಾರಣಕ್ಕೂ ನಾವು ಹಾಲ್ಸ್ಟೀನ್ ಆಗಲಿ, ಜೆರ್ಸಿ ಆಗಲಿ, ಕ್ರಾಸ್ ಬ್ರೆಡ್ ಹಸಗಲಾಗಲಿ ಸ್ಥಾನ ಇಲ್ಲ ಇಲ್ಲಿ. ಇದಕ್ಕೂ ಯಾಕೆ ಈ ಥರ ಹಸಗಳನ್ನೇ ಯಾಕೆ ಬರೀ ದೇಸಿ ಹಸಗಳನ್ನೇ ಯಾಕೆ ಮಾಡಬೇಕನ್ನೋದಕ್ಕೆ ಮೇನ್ ರೀಸನ್ ಏನಂದರೆ, ನಮ್ಮ ದೇಸಿ ಹಸಗಲು ಮಾತ್ರನೇ ಅದರ ಗೊಬ್ಬರ ಆಗಲಿ ಅದರ ಗಂಜಲ ಆಗಲಿ ಅದಕ್ಕೆ ಆ ವಿಶಿಷ್ಟತೆ ಇದೆ. ಎರಡನೇದು, ಈ ಹಸಗಲ್ಲು ಗೊಬ್ಬರದಿಂದ ಮೀಥೇನ್ ಎಮಿಟ್ ಆಗಲ್ಲ. ಸೊ ನೀವು ನೋಡ್ಬೋದು, ನಾವು ಇಲ್ಲಿ ನಿಲ್ತಿರೋ ಜಾಗದಲ್ಲಿ ಹೆಚ್ಚು ಕಡಿಮೆ 1 ಲಕ್ಷ ಲೀಟ್ರು ಜೀವಾಮೃತ ಪ್ರೊಡಕ್ಷನ್ ನಡೀತಾ ಇದ್ದೀನಿ ನನ್ನ ಹಿಂಭಾಗ. ಈ ಇಷ್ಟು ಲೀಟ್ರು ಕುಳಿತಾ ಇರೋ ಜೀವಾಮೃತ ಇದ್ದರೂ ಎಲ್ಲಿ ಸ್ವಲ್ಪನೂ ದುರ್ವಾಸನೆ ಇಲ್ಲ. ಇದು ಮೇನ್ ರೀಸನ್ ಏನಾಗುತ್ತೆ ಅಂದರೆ, ಇದು ನಮ್ಮ ನಾಟಿ ದೇಸಿ ಹಸಗಲು ಪ್ರಾಮುಖ್ಯತೆ. ಇದು ಬೇರೆ ಹಸಗಲ್ಲ ಅಂದರೆ ಹಾಲ್ಸ್ಟೀನು, ಜೆರ್ಸಿ, ಎಮ್ಮೆ ಆಗಲಿ, ಕುರಿ ಆಗಲಿ, ಇದು ಯಾವ ಗೊಬ್ಬರದಿಂದ ನಿಮಗೆ ಈ ವಿಶಿಷ್ಟತೆ ಜೀವಾಮೃತ ಬರೋದೇ ಇಲ್ಲ. ಸೊ ಈಗ ನಮ್ಮ ಸಿಸ್ಟಮ್ಗೆ ಬಂದರೆ, ಇಲ್ಲಿ ನೀವು ನೋಡ್ತಾ ಇರೋವಾಗ ನನ್ನ ಬರೀ 40 ಎಕರೆಗೆ ಇಲ್ಲಿ 6 ಹಸದಿಂದ 7 ಹಸ ಮಾತ್ರನೇ ಇರೋದು. ಇದು ಇಲ್ಲಿ ಒಂಗೋಲ್ ಹಸರಿಂದ ಮಲೆನಾಡು ಗಿಡ್ಡೆ, ಗಿರ್ ಹಸವರೆಗೂ ಯಾವುದಾದ್ರೂ ಬರೀ ನಮ್ಮ ಇಂಡಿಯನ್ ತಳಿಗಳು ಮಾತ್ರನೇ ಇಟ್ಕೋಬೇಕಾಗತ್ತೆ. ಇಲ್ಲಿ ನಾವು ಏನು ಸಿಸ್ಟಮ್ ಮಾಡಿದ್ದೀವಿ ಅಂದರೆ, ಇಲ್ಲಿ ಕೊಟ್ಟಿಗೆನ ಒಂದು ಇಲ್ಜಾರು ಮಾಡಿಬಿಟ್ಟು ಫ್ಲೋರು ಈ ಒಂದು ನೀರು ತೊಟ್ಟಿರಿಂದ ಒಂದು ಮೋಟ್ರ್ ಇಟ್ಬಿಟ್ಟು ಹೋಸ್ ಪೈಪಲ್ಲಿ ಈ ಕೊಟ್ಟಿಗೆ ತೊಳೆಯೋ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಸೊ ಈ ಇಡೀ ಜೀವಾಮೃತ ಸಿಸ್ಟಮಲ್ಲಿ ನೀವು ಆಲ್ಗಲಲ್ಲಿ ಕೆಲಸ ಮಾಡೋ ಏಕೈಕ ಕೆಲಸ ಇದೊಂದೇ. ಅಂದರೆ ನೀವು ಕೊಟ್ಟಿಗೆ ತೊಳೆದ್ರೆ ಸಾಕು, ಇನ್ನು ಬಾಕಿ ಕೆಲಸ ಎಲ್ಲ ಆಟೋಮೇಷನ್ ಮಾಡಿದ್ದೀವಿ, ಎಲ್ಲ ಮೋಟ್ರೈಸ್ಡ್ ಮಾಡ್ಕೊಂಡಿದ್ವಿ. ಈಗ ನೀವು ನೋಡ್ದಂಗೆ ಈ ಕೊಟ್ಟಿಗೆನೆ ನೀವು ಇದು ಮೋಟ್ರಲ್ಲಿ ಮುಖಾಂತರ ಒಂದು ಹೋಸ್ ಪೈಪಲ್ಲಿ ತೊಳೆದ್ರೆ ಆ ಗೊಬ್ಬರ, ಆ ಗಂಜಲ ಪ್ಲಸ್ ಸಗಣಿ ನೀರಿಗೆ ಮಿಕ್ಸ್ ಆಗಿ, ನೀವು ನೋಡ್ಬೋದು ಇಲ್ಲಿ ಒಂದು 2 ಟ್ಯಾಂಕು 3 ಟ್ಯಾಂಕ್ ಮಾಡ್ಕೊಂಡಿದ್ದೀವಿ. ಈ 3 ಟ್ಯಾಂಕಲ್ಲಿ ಮಧ್ಯದಲ್ಲಿರೋದು ಕಲೆಕ್ಷನ್ ಟ್ಯಾಂಕ್ ಅಂತ. ಅಂದರೆ ನಾವು ಕೊಟ್ಟಿಗೆದಲ್ಲಿ ತೊಳೆದಿರೋ ಗಂಜಲ ಗೊಬ್ಬರ ಎಲ್ಲ ಸೇರಿ ಇಲ್ಲಿಗೆ ಕಲೆಕ್ಟ್ ಆಗುತ್ತೆ. ಸೊ ಇಲ್ಲಿಂದ ಪೂರ್ತಿ ಮೆಕನೈಸೇಷನ್ ಸಿಸ್ಟಮ್ ಮಾಡಿರೋದು. ಅಂದರೆ ಇಲ್ಲಿಂದ ಯಾವುದೇ ಆಳುಗಳ ರಿಕ್ವೈರ್ಮೆಂಟ್ ಇಲ್ಲದೆ ಪೂರ್ತಿ ಜೀವಾಮೃತ ರೆಡಿಯಾಗಿ ಗಿಡಗೆ ಅಪ್ಲೈ ಆಗೋವರೆಗೂ ಇನ್ನು ಎಲ್ಲಿನೂ ಮನುಷ್ಯರ ರಿಕ್ವೈರ್ಮೆಂಟ್ ಆಗಲಿ ಇನ್ವಾಲ್ವ್ಮೆಂಟ್ ಆಗಲಿ ಬೇಕಾಗಿಲ್ಲ. ಬರೀ ನಾವು ಮೋಟ್ರ್ ಸ್ವಿಚ್ಗಳು ಆನ್ ಮಾಡಿಕೊಂಡ್ರೆ ಸಾಕು ಅನ್ನೋ ಪರಿಸ್ಥಿತಿಗೆ ತಂದಿದ್ದೀವಿ. ಸೊ ಇಲ್ಲಿ ಕೊಟ್ಟಿಗೆದಿಂದ ಬಂದಿರೋ ಗೊಬ್ಬರನೇ ಈ ಸೀವೇಜ್ ಪಂಪ್ ಅಂತೀವಿ. ಈ ಸೀವೇಜ್ ಪಂಪ್ ಮುಖಾಂತರ ಇದನ್ನೇ ಲಿಫ್ಟ್ ಮಾಡಿ, ಇದು ನೀವು ನೋಡ್ತಾ ಇರೋದು ಒಂದು 20 ಅಡಿ ಬೈ 6 ಅಡಿ ಡೀಪ್ ಇರೋ ಡೈಜೆಸ್ಟರ್ನ ನಾವು ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಬರೀ ಸಿಮೆಂಟ್ ತೊಟ್ಟಿನೇ, ಇದಕ್ಕೊಂದು ಡಿಸೈನ್ ಇದೆ. ಈ ಪ್ರಕಾರ ಈ ತೊಟ್ಟಿದಲ್ಲಿ ಈ ಸಗಣಿನೂ ಗಂಜಲನ್ನು ಇದಕ್ಕೆ 1 ಅಡಿ ಅಷ್ಟು ದಯ ಇದನ್ನು ಡಂಪ್ ಮಾಡಿಕೊಂಡು
ಇದಕ್ಕೆ ನೀರು ಮಿಕ್ಸ್ ಮಾಡಿಕೊಂಡು ಹಳೆ ಕಾಲ ಜೀವಾಮೃತ ಸಿಸ್ಟಮ್ ಥರನೇ ಬೆಲ್ಲ ಒಂದು 20-30 kg ಬೆಲ್ಲ ಹಾಕಿ, ಕಡಲೆ ಹಿಟ್ಟು ಒಂದು 2 kg ಕಡಲೆ ಹಿಟ್ಟು ಹಾಕ್ಬಿಟ್ಟು, ನಾವು ಇಲ್ಲಿ ಚೇಂಜ್ ಮಾಡಿರೋದು ಏನಂದರೆ, ಅಲ್ಲಿ ಜೀವಾಮೃತ ಸಿಸ್ಟಮಲ್ಲಿ ಪುಟ್ಟಮಣ್ಣು ಹಾಕಿ ಅಂತ ಅವರು ರೆಕಮೆಂಡೇಶನ್ ಮಾಡ್ತಾರೆ. ಅಂದರೆ ಅವ್ರ ಉದ್ದೇಶ ಏನಂದರೆ ಅದರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಇನಾಕ್ಯುಲೇಷನ್ ಸಿಕ್ಕುತ್ತೆ. ಸೊ ನಿಮ್ಮ ಗೊಬ್ಬರನೇ ಅದಕ್ಕೆ ವ್ಯಾಲ್ಯೂಡೇಷನ್ ಮಾಡುತ್ತೆ ಅನ್ನೋ ಉದ್ದೇಶ. ಬಟ್ ಈಗ ಒಳ್ಳೆ ಪುಟ್ಟಮಣ್ಣಾಗಲಿ ಒಂದು ಒಳ್ಳೆ ಬ್ಯಾಕ್ಟೀರಿಯಾಗಳು ಸಿಗ್ತಾ ಇಲ್ಲ ಅನ್ನೋದ್ರಿಂದ ನಾವು ಈಗ ಖಾಸಗಿ ಕಂಪ್ನಿಗಳಲ್ಲಿ ಸಿಗ್ತಾ ಇರೋ ಒಳ್ಳೆ ಬ್ಯಾಕ್ಟೀರಿಯಾಸ್ನೇ ಮದರ್ ಕಲ್ಚರ್ ಥರ ಇದರಲ್ಲಿ ಇಂಟ್ರಡ್ಯೂಸ್ ಮಾಡ್ಬೋದು. ಸೊ ಆವಾಗ ಏನಾಗತ್ತೆ ಅಂದರೆ, ನೀವು ಹಾಕ್ತಾರೋ ಬ್ಯಾಕ್ಟೀರಿಯಾಸು ಎಗ್ರಿಕಲ್ಚರ್ಗೆ ಉಪಯೋಗ ಆಗೋ ಬ್ಯಾಕ್ಟೀರಿಯಾಸ್ನೇ ನೀವು ಹಾಕೋದ್ರಿಂದ, ಸೊ ನಾರ್ಮಲಿ ಈ ಪುಟ್ಟಮಣ್ಣರಿಂದ ವಿವಿಧ ಥರ ಬ್ಯಾಕ್ಟೀರಿಯಾಗಳು ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು, ಬೇಕಾಗಿಲ್ದಿರೋ ಬ್ಯಾಕ್ಟೀರಿಯಾಸ್ ಇರ್ಬೋದು, ಇವೆಲ್ಲನೂ ಇದರಲ್ಲಿ ಡೆವಲಪ್ ಮಾಡೋದಕ್ಕಿಂತ ಡೈರೆಕ್ಟ್ ಖಾಸಗಿ ಕಂಪನಿದಲ್ಲಿ ಸಿಕ್ಕೋ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾಸ್ ಆಗಲಿ, ಡಿಕಂಪೋಸಿಂಗ್ ಬ್ಯಾಕ್ಟೀರಿಯಾಸ್ ಆಗಲಿ, ನಮ್ಮ ಟ್ರೈಕೋಡರ್ಮಾ ಇಂಥ ಸೂಡೋಮೋನಾಸ್ ಇಂಥ ಒಳ್ಳೆ ಬ್ಯಾಕ್ಟೀರಿಯಾಸ್ ಆಗಲಿ, ಇವೆಲ್ಲ ನಾವು ಡೈರೆಕ್ಟ್ ಈ ಟೈಮಲ್ಲಿ ಎಲ್ಲ ಸಿಗ್ತಾ ಇರೋದ್ರಿಂದ ಅದನ್ನೇ ಒಂದು ಮದರ್ ಕಲ್ಚರ್ ಥರ ಸ್ವಲ್ಪ ಇನಾಕ್ಯುಲೇಷನ್ ಮಾಡಿಕೊಂಡ್ರೆ ಅದೇ ಫ್ಯೂಚರಲ್ಲಿ ಅದೇ ಡೆವಲಪ್ ಆಗಿ ನಿಮಗೆ 3 ಸಾರಿ 4 ಸಾರಿ ಉಪಯೋಗಕ್ಕೆ ಬರ್ತದೆ. ಸೊ ಆ ಬ್ಯಾಕ್ಟೀರಿಯಾಸ್ನ ಉಪಯೋಗಿಸಿ ಇದು ಒಂದು 35,000 ಲೀಟ್ರ್ ಟ್ಯಾಂಕು. ಈ 35,000 ಲೀಟ್ರ್ ಟ್ಯಾಂಕ್ನು ನಾವು ಇನ್ನೊಂದು ಮೋಟ್ರನ್ನ ಮಡಗ್ಬಿಟ್ಟು ಇದೇ ಏರೇಷನ್ಗೋಸ್ಕರ, ಅಂದರೆ ಗಾಳಿ ಆಡೋಕ್ಕೆ, ಈ ಬ್ಯಾಕ್ಟೀರಿಯಾ ಬದುಕೋಕ್ಕೆ ರೊಟೇಷನ್ಗೋಸ್ಕರ ಈ ಏರೇಷನ್ ಮಾಡೋಕ್ಕೆ ಇನ್ನೊಂದು ಮೋಟ್ರಲ್ಲಿ ಮುಖಾಂತರ ಈ ನೀರನ್ನೇ ಎತ್ತಿ ಮళ్ళీ ವಾಪಸ್ ಇದಕ್ಕೆ ಬಿಡೋ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಸೊ ಇದರಿಂದ ಏನಾಗುತ್ತೆ ಅಂತ ಬ್ಯಾಕ್ಟೀರಿಯಾಗೆ ಉಸಿರಾಡುತ್ತೆ. ಬಟ್ ಮೊದಲು ಒಂದು ಡ್ರಮ್ಮಲ್ಲಿ ಕೋಲಲ್ಲಿ ತಿರ್ಗಿಸ್ತಾ ಕೆಲಸನೇ ತಪ್ಪಿಸ್ಬಿಟ್ಟು ಇವಾಗ ಇಷ್ಟು ದೊಡ್ಡ ಟ್ಯಾಂಕಕ್ಕೂ ಒಂದು ಮೋಟ್ರ್ ಇಟ್ಬಿಟ್ಟು ಏರೇಷನ್ ಮಾಡಿಸ್ತಾರೋ ಸಿಸ್ಟಮ್. ಸೊ ಇದು ಒಂದು 7 ದಿನ ಈ ಥರ ಕೊಲಿಸಿದರೆ ಈ ಹಸಿ ತೊಪ್ಪೆ ಏನಿದೆಯೋ ಅದು ಡಿಕಂಪೋಸ್ ಆಗಿ ಹ್ಯೂಮಿಕ್ ಆ್ಯಸಿಡ್ ಥರ ಕನ್ವರ್ಟ್ ಆಗಿ, ಹ್ಯೂಮಿಕ್ ಆ್ಯಸಿಡ್ ಮೇಲೆ ನಮ್ಮ NPK ಬ್ಯಾಕ್ಟೀರಿಯಾ ಅಂದರೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್ ಬ್ಯಾಕ್ಟೀರಿಯಾಸ್, ಸಾರ್ವಜನಿಕ, ರಂಜಕ, ಪೊಟ್ಯಾಷ್ಗೆ ಬೇಕಾಗಿರೋ ಬ್ಯಾಕ್ಟೀರಿಯಾಸ್ ಏನಿರುತ್ತೋ ಅದು ಆ್ಯಡ್ ಮಾಡೋದ್ರಿಂದ ಅದರ ಮೇಲೆ ಅವು ಡೆವಲಪ್ ಆಗುತ್ತೆ. ಈ ಹ್ಯೂಮಿಕ್ ಆ್ಯಸಿಡ್ನೇ ಆಹಾರ ಥರ ತಗೊಂಡು ಆ ಬ್ಯಾಕ್ಟೀರಿಯಾಸು ಇದರಲ್ಲಿ ಉತ್ಪಾದನೆ ಜಾಸ್ತಿ ಆಗಿ ಅಭಿವೃದ್ಧಿಯಾಗಿ ಗೊಬ್ಬರನೇ ಅದನ್ನೇ ವ್ಯಾಲ್ಯೂಡೇಷನ್ ಮಾಡಿ ಇದು ಒಂದು 7 ದಿವಸಕ್ಕೆ ಈ ಜೀವಾಮೃತ ರೆಡಿ ಆಗುತ್ತೆ. ಒಂದು 7 days ರೆಡಿ ಆಗುವಾಗ ಇದರಲ್ಲಿ ಅಡಿದಲ್ಲಿ ನಾವು ಒಂದು 4 ಇಂಚ್ ಪೈಪ್ಗಳು ತೂತುಗಳು ಮಾಡಿ ಅದಕ್ಕೆ ಈ ಶೇಡ್ ನೆಟ್ ಬಟ್ಟೆಯಲ್ಲಿ ಒಂದು ಥರ ಫಿಲ್ಟರ್ ಸಿಸ್ಟಮ್ ಮಾಡ್ಕೊಂಡಿರೋದ್ರಿಂದ ಸೊ ಇದು ರೆಡಿ ಆಗಿದ ಮೇಲೆ ನೀವು ನೋಡ್ದಂಗೆ ಈ ತೊಟ್ಟಿಗೆ ಒಂದು ಎಕ್ಸ್ಟೆನ್ಷನ್ ಥರ ಮುಂದಕ್ಕೆ ಒಂದು 3 ಅಡಿ ತೊಟ್ಟಿ, ಇನ್ನೊಂದು ಚಿಕ್ಕ ತೊಟ್ಟಿ ಮಾಡ್ಕೊಂಡಿದ್ವಿ. ಸೊ ಇದರಲ್ಲಿ ನೀವು ನೋಡೋದಾಗ 3 ಪೈಪ್ಗಳು ಅಡ್ಡವಾಗಿ ಮೇನ್ ತೊಟ್ಟಿಗೆ ಹೋಗಿರ್ತವೆ. ಈ ತೊಟ್ಟಿ ಯಾವತ್ತು 7 ದಿನ ರೆಡಿ ಆಗುತ್ತೋ ಈ ಬಾಲ್ವಾಲ್ಸ್ ಓಪನ್ ಮಾಡುವಾಗ ಏನಾದರೂ ಕಸ ಉಳ್ಕೊಂಡ್ರೆ ಕಸ ಈ ಮೇನ್ ತೊಟ್ಟಿದಲ್ಲಿ ಉಳ್ಕೊಂಡು ಬರೀ ಫಿಲ್ಟರ್ ಆಗಿರೋ ರಸ ಮಾತ್ರ, ಜೀವಾಮೃತ ರಸ ಮಾತ್ರ ಈ ಚಿಕ್ಕ ತೊಟ್ಟಿದಲ್ಲಿ ಬರೋ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಸೊ ಇದು ಫಸ್ಟ್ ಸ್ಟೇಜ್ ಆಫ್ ಫಿಲ್ಟ್ರೇಷನ್. ಇದೇ ಒಂದೇ ಫಿಲ್ಟ್ರೇಷನ್ ಸಾಕಂತ ಇಲ್ಲ, ಬಟ್ ಫಸ್ಟ್ ಕಸ ಉಳ್ಕೊಂಡು ರಸ ಮಾತ್ರ ಈ ಕಡೆ ಬರೋ ಸಿಸ್ಟಮ್ ಇಟ್ಕೊಂಡಿದ್ದೀವಿ. ಇದರಿಂದ ಇನ್ನೊಂದು ಪಂಪ್ ಇಟ್ಬಿಟ್ಟು ಇದನ್ನೇ ಮುಂದೆ ಫಿಲ್ಟ್ರೇಷನ್ ಸಿಸ್ಟಮ್ಸು, ಇದೊಂದು ಸ್ಯಾಂಡ್ ಫಿಲ್ಟರ್ ಆಗಲಿ ಅದರ ಮುಂದೆ ಡಿಸ್ಕ್ ಫಿಲ್ಟರ್ ಆಗಲಿ ಇಟ್ಬಿಟ್ಟು ಮಲ್ಟಿಪಲ್ ಸ್ಟೇಜಸ್ 5 ಸಾರಿಯಿಂದ 6 ಸಾರಿ ಫಿಲ್ಟ್ರೇಷನ್ ಸಿಸ್ಟಮ್ ಮಾಡಿ ನೀವು ಡ್ರಿಪ್ ಮುಖಾಂತರ ಕಳಿಸೋಕ್ಕೆ ಅನುಕೂಲ ಆಗುತ್ತೆ. ಇದಕ್ಕಿಂತ ಫಿಲ್ಟ್ರೇಷನ್ ಸಿಸ್ಟಮ್ಸ್ರಲ್ಲಿ ಯಾವುದಾದ್ರೂ ಕಮ್ಮಿ ಮಾಡಿದ್ರು ನಿಮಗೆ ಡ್ರಿಪ್ ಬ್ಲಾಕ್ ಆಗೋ ಚಾನ್ಸಸ್ಸು ತುಂಬ ಉಂಟು. ಸೊ ಖಂಡಿತವಾಗಿ ರೈತರು ಆ ಜೀವಾಮೃತನೇ ಡ್ರಿಪ್ ಮುಖಾಂತರ ಕಳಿಸೋ ಉದ್ದೇಶ ಇದ್ದರೆ ಮಾತ್ರ ಫಿಲ್ಟ್ರೇಷನ್ ಸಿಸ್ಟಮ್ಸ್ ಮಾತ್ರ ಪಕ್ಕಾ ಇರಬೇಕಂತ ನನ್ನ ವಿನಂತಿ. ಡ್ರಿಪ್ ಸಿಸ್ಟಮ್ಸಲ್ಲಿ, ಫಿಲ್ಟ್ರೇಷನ್ ಸಿಸ್ಟಮ್ಸಲ್ಲಿ ಎಲ್ಲಾದರೂ ತಾವು ನೆಗ್ಲಿಜೆನ್ಸ್ ಮಾಡಿದರೆ ಮಾತ್ರ ಡ್ರಿಪ್ ಬ್ಲಾಕ್ ಆಗಿ ಲಕ್ಷಗಟ್ಟಲೆ ಲಾಸ್ ಆಗೋ ಅವಕಾಶ ಇರುತ್ತೆ. ಸೊ ದಯವಿಟ್ಟು ಈ ಥರ ಜೀವಾಮೃತ ಮಾಡೋದ್ರಿಂದ 3 ಅಡ್ವಾಂಟೇಜಸ್ ಬರ್ತವೆ. ಒಂದು ವಾಲ್ಯೂಮ್, ಅಂದರೆ ಒಂದು ಡ್ರಮ್ 200 ಲೀಟ್ರ್ ಡ್ರಮ್ಮಲ್ಲಿ ಮಾಡೋ ಸಿಸ್ಟಮ್ಗಿಂತ ಈ ಥರ 35,000 ಲೀಟ್ರ್ ಮಾಡೋ ಕೆಪಾಸಿಟಿಗೆ ಬರ್ತೀರಿ. ಸೊ ದೊಡ್ಡ ತೋಟ ಇರೋರು, ಸ್ವಲ್ಪ ದೊಡ್ಡ ಹೊಲ ಇರೋರು ಎಲ್ಲ ಈ ಸಿಸ್ಟಮಲ್ಲಿ ಜಾಸ್ತಿ ಜೀವಾಮೃತನೇ ಕಡಿಮೆ ಟೈಮಲ್ಲಿ ಮಾಡ್ಕೊಳ್ಳೋ ಅವಕಾಶ ಇದೆ. ಎರಡನೇದು ಲ್ಯಾಬರ್ಲೆಸ್ ಓರಿಯೆಂಟೆಡ್. ಇಲ್ಲಿ ಈ ಇಡೀ ಸಿಸ್ಟಮಲ್ಲಿ ಬರೀ ಕೊಟ್ಟಿಗೆ ತೊಳೆಯೋದಕ್ಕೆ ಒಂದೇ ಒಂದು ಅರ್ಧ ಗಂಟೆ ಕೆಲಸ ಮಾಡೋದ್ರಿಂದ
ಈ ಪೂರ್ತಿ ಜೀವಾಮೃತ ಗಿಡಗಳು ಸೇರೋವರೆಗೂ ಏನೂ ಲ್ಯಾಬರ್ ಇನ್ವಾಲ್ವ್ಮೆಂಟ್ ಇಲ್ಲದೆ ಇರೋ ಸಿಸ್ಟಮ್ ಮಾಡೋದ್ರಿಂದ ತುಂಬ ಲ್ಯಾಬರಲ್ಲಿ ಉಳಿತಾಯ ಸಿಕ್ಕುತ್ತೆ. ಅಂದರೆ ಆಳುಗಳ ಕೆಲಸದಲ್ಲಿ 99% ಕೆಲಸ ಇಲ್ಲ ಹಂಗೆ ಆಯಿತು. ಮೂರನೇದು ಖರ್ಚು. ಈ ಜೀವಾಮೃತ ಮಾಡೋಕ್ಕೆ ಆಗೋ ಖರ್ಚು ಅಂದರೆ 1 ಲೀಟ್ರಿಗೆ 2 ಪೈಸಾರಿಂದ 3 ಪೈಸಾ ಖರ್ಚಾಗತ್ತೆ ಅಷ್ಟೇ. ಇದನ್ನೇ ಸಿಸ್ಟಮ್ನೇ ಒಂದು ಕಂಟಿನ್ಯೂಸ್ ಆಗಿ ಒಂದು 4 ವರ್ಷ 5 ವರ್ಷ ತೋಟದಲ್ಲಿ ಹೆಚ್ಚೆಚ್ಚುವಾಗಿ ನೀವು ಜೀವಾಮೃತ ಬೆಳೆಸೋದ್ರಿಂದ ಟೋಟಲ್ ಕೆಮಿಕಲ್ ಫರ್ಟಿಲೈಸರನ್ನ ಬಿಟ್ಬಿಟ್ಟು ಪೂರ್ತಿ ಸಾವಯವ ಕೃಷಿಗೆ ಕನ್ವರ್ಟ್ ಆಗೋ ಅವಕಾಶ ಇದೆ. ನಾವು 7-8 ವರ್ಷದಿಂದ ಮಾಡೋದ್ರಿಂದ ಇವಾಗ ನನ್ನ 40 ಎಕರೆ ಕ್ಷೇತ್ರ ನಾವು ಸೀಬೆ ಬೆಳೀಲಿ, ನಿಂಬೆನೇ ಬೆಳೀಲಿ, ಎಲ್ಲ ಫುಲ್ ಕಮರ್ಷಿಯಲ್ ಈಲ್ಡ್ಸು ಬರೀ ಜೀವಾಮೃತದಿಂದ ತೆಗೆಯೋಕೆ ಅವಕಾಶ ಕೊಟ್ಟಿರೋದು. ಇದೆಲ್ಲ ಬರೀ 6ರಿಂದ 7 ಹಸ 40 ಎಕರೆಕ್ಕೆ 2 ಟ್ಯಾಂಕು, ಒಂದು 3-4 ಮೋಟರ್ರಿಂದ ನೀವು ಸುಮಾರು ಲಕ್ಷಗಟ್ಟಲೆ ದುಡ್ಡು ಉಳಿಸ್ಬೋದು. ಪ್ಲಸ್ ಇದನ್ನು ನೀವು ಸಾವಯವ ಕೃಷಿಗೆ ಕನ್ವರ್ಟ್ ಆಗೋಕ್ಕೆ ಇದು ಒಳ್ಳೆ ಚೀಪೆಸ್ಟ್ ಮೋಸ್ಟ್ ಲ್ಯಾಬರ್ಲೆಸ್ ಓರಿಯೆಂಟೆಡ್ ಸಿಸ್ಟಮ್ ಅಂತೂ ನಾನು ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಾನು ಇಲ್ಲಿವರೆಗೂ ನಮ್ಮ ಜೀವಾಮೃತ ಸೆಂಟ್ರಲೈಸ್ ಸಿಸ್ಟಮ್ ತೋರಿಸಿದ್ದೀನಿ. ಈಗ ಆ ಜೀವಾಮೃತನ ಹೆಂಗೆ ಅಪ್ಲೈ ಮಾಡ್ತೀವಿ, ನೀರಲ್ಲಿ ಹೆಂಗೆ ಕಲಿಸ್ತೀವಿ ಅನ್ನೋದು ಇಲ್ಲಿಂದ ತಾವು ನೋಡ್ಬೋದು. ಸೊ ಅಲ್ಲಿ ಹೊಸ ಕೊಟ್ಟಿಗೆದಲ್ಲಿ ತಯಾರಿ ಆಗಿರೋ ಜೀವಾಮೃತ ಒಂದು 70,000 ಲೀಟ್ರು 10 ದಿನಕ್ಕೆ, ಅಂದರೆ ಡೈಲಿ ಒಂದು 7,000 ಲೀಟ್ರು ಡೈಲಿ ನಾವು ಈ ನಮ್ಮ ವ್ಯವಸಾಯ ನೀರಿಗೆ ಅಂದರೆ ಇರಿಗೇಷನ್ ವಾಟರ್ಗೆ ಮಿಕ್ಸ್ ಮಾಡೋ ಸಿಸ್ಟಮ್ ಇಟ್ಕೊಂಡಿದ್ದೀವಿ. ಸೊ ಅಲ್ಲಿಂದ ಮೋಟ್ರ್ ಆನ್ ಮಾಡಿ ಅಲ್ಲೂ ಒಂದು 3 ಫಿಲ್ಟ್ರ್ ಮುಖಾಂತರ ಶುದ್ಧಿ ಆಗಿರೋ ಜೀವಾಮೃತ ಇಲ್ಲಿ ಬಂದು ಮೈನ್ ವಾಟರ್ ಟ್ಯಾಂಕ್, ಇಲ್ಲಿ ಒಂದು 8 ಲಕ್ಷ ಲೀಟ್ರು ಕೆಪಾಸಿಟಿ ಇರೋ ವಾಟರ್ ಟ್ಯಾಂಕ್ ಮಾಡ್ಕೊಂಡಿದ್ವಿ. ನಮ್ಮ 40 ಎಕರೆಗೆ ಬೇಕಾಗಿರೋಷ್ಟು ನೀರು ಇದು ಮಾಡ್ತಾಯಿದ್ವಿ. ಸೊ ಈ ನೀರಿಗೆ ಆ ಜೀವಾಮೃತ ಮಿಕ್ಸ್ ಮಾಡಿಕೊಂಡು, ಸೊ ಇಲ್ಲಿ ನೀವು ನೋಡ್ಬೋದು ಒಂದೊಂದು 10 ಎಕರೆಗೆ ಒಂದು ಪಂಪಿಂಗ್ ಸ್ಟೇಷನ್ ಥರ ಇದೊಂದು ಡಿಸೈನ್ ಮಾಡ್ಕೊಂಡಿದ್ವಿ. ಸೊ ಆ ಜೀವಾಮೃತ ಮಿಕ್ಸ್ ಮಾಡಿರೋ ನೀರು ಮಾಮೂಲಿ ವ್ಯವಸಾಯ ನೀರು, ಬೋರ್ನಿಂದ ಬಂದಿರೋ ನೀರು ಎಲ್ಲ ಮಿಕ್ಸ್ ಆಗಿ ಈ ಫಿಲ್ಟರ್ಗಳ ಮುಖಾಂತರ ಹೈಡ್ರೋಸೈಕ್ಲೋನ್ ಫಿಲ್ಟರ್ ಇದೆ, ಇಲ್ಲಿ ಸ್ಯಾಂಡ್ ಫಿಲ್ಟರ್ ಇದೆ, ಆಮೇಲೆ ಡಿಸ್ಕ್ ಫಿಲ್ಟರ್ ಮುಖಾಂತರ ಇನ್ನೊಂದು 3 ಬಾರಿ ಫಿಲ್ಟ್ರೇಷನ್ ಆಗಿ ಗಿಡಗಳಿಗೆ ಡೈರೆಕ್ಟ್ ಹೊಲಕ್ಕೆ ಡೈರೆಕ್ಟ್ ಹೋಗೋ ಸಿಸ್ಟಮ್ ಮಾಡ್ಕೊಂಡಿದ್ವಿ. ಸೊ ಈ ಇಡೀ ಸಿಸ್ಟಮಲ್ಲಿ ಇದು ನಮ್ಮ ಜೀವಾಮೃತ ಸಿಸ್ಟಮ್ ಆಗಲಿ, ಈಗ ನಮ್ಮ ಸೆಂಟ್ರಲೈಸ್ಡ್ ಇರಿಗೇಷನ್ ಸಿಸ್ಟಮ್ ಆಗಲಿ, ಈ ಎರಡನ್ನೂ ಅನುಸಂಧಾನ ಮಾಡಿ ವ್ಯವಸಾಯ ನೀರೇ ಗೊಬ್ಬರದ ನೀರು, ಸೊ ನೀರು ಊಟ ಎರಡೂ ಒಂದೇ ಸಾರಿ ಗಿಡಗಳಿಗೆ ಸಿಕ್ಕೋ ಸಿಸ್ಟಮ್ನೇ ನೀರು ಮುಖಾಂತರನೇ ಒಂದು ಸಿಸ್ಟಮ್ ಮಾಡಿದ್ದೀವಿ. ಈ ಸಿಸ್ಟಮ್ರಿಂದ ನಾವು ಲಾಸ್ಟ್ ಕಳೆದು 4 ವರ್ಷದಿಂದ ಫಿಸಿಕಲ್ ಗೊಬ್ಬರ ಅಂದರೆ ಗಿಡ ಪಕ್ಕಕ್ಕೆ ಹಾಕೋ ಕೆಮಿಕಲ್ ಗೊಬ್ಬರ ಆಗಲಿ ಇಲ್ಲ ದನ ಕೊಟ್ಟಿಗೆ ಗೊಬ್ಬರ ಆಗಲಿ ಯಾವುದೂ ನಾವು ಉಪಯೋಗಿಸದೇ ಹೋದು ನಮಗೆ ಒಳ್ಳೆ ಇಳುವರಿಗಳು ಬರೋ ಅವಕಾಶ ಉಂಟು. ಸೊ ಟೋಟಲ್ ಫಿಸಿಕಲ್ ಗೊಬ್ಬರ ಗಿಡ ಪಕ್ಕದಲ್ಲಿ ಪಿಟ್ ಪ್ಲೇಸ್ಮೆಂಟ್ ಅಂತಾರಲ್ಲ, ಬ್ಯಾಂಡ್ ಪ್ಲೇಸ್ಮೆಂಟು ಇಲ್ಲ ಗಿಡ ಸುತ್ತು ಹಾಕೋ ಗೊಬ್ಬರಗಳ ಅವಶ್ಯಕತೆ ಇಲ್ಲದೆ ಬರೀ ನೀರಲ್ಲಿ ಹೋಗೋ ಜೀವಾಮೃತರಿಂದನೇ ಇಡೀ ತೋಟ ಮೇಂಟೈನ್ ಮಾಡ್ಬೋದು ಅನ್ನೋ ತೋರ್ಸೋಕ್ಕೆ ನಾವು ಈ ವಿಡಿಯೋ ಮುಖಾಂತರ ನಿಮ್ಗೆ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಸೆಂಟ್ರಲೈಸ್ಡ್ ಇರಿಗೇಷನ್ ಸಿಸ್ಟಮ್ದು ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ಈಗ ನಮ್ಮ 40 ಎಕರೆದಲ್ಲಿ ಎಲ್ಲ ಕಡೆ ಬೋರ್ವೆಲ್ಲು ಒಂದು ಇರ್ತವೆ. ಆ ಬೋರ್ಗಳು ಈ ಬೇಸಿಗೆ ಟೈಮಲ್ಲಿ ಆಲ್ರೆಡಿ ಇಳುವರಿ ಕಮ್ಮಿ ಇರೋದ್ರಿಂದ ಪ್ಲಸ್ ವೋಲ್ಟೇಜ್ ಕಮ್ಮಿ ಇರೋದ್ರಿಂದ ಅದರದ್ದು ನೀರು ತೆಗೆಯೋ ಕೆಪಾಸಿಟಿ ಭಾಳ ಕುಂಠಿತವಾಗಿರ್ತದೆ. ಆವಾಗ ನಾವು ಅದಕ್ಕೆ ಡ್ರಿಪ್ ಸಿಸ್ಟಮ್ನೇ ಅದಕ್ಕೆ ಅಟ್ಯಾಚ್ ಮಾಡಿದರೆ ನೀರು ಎಫಿಷಿಯನ್ಸಿ ಫ್ಯಾಕ್ಟ್ರು ಭಾಳ ಕಮ್ಮಿ ಆಗಿಬಿಟ್ಟು 2 ಎಕರೆ ತ್ಯಾವ ಆಗಬೇಕಾಗಿರೋದು ಕಡೆ 1 ಎಕರೆನೇ 1.5 ಎಕರೆನೇ ತ್ಯಾವ ಆಗಿ ಇದೆಲ್ಲ ಪರಿಸ್ಥಿತಿಗಳು ಬರ್ತವೆ. ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ ಆ ಬೋರ್ಗಲ್ರಿಂದ ಬಂದು ನೀರು ಡೈರೆಕ್ಟ್ ಈ ತೊಟ್ಟಿಗೆ ಬೀಳಂಗೆ ಇಲ್ಲಿಂದ ಡ್ರಿಪ್ ಸಿಸ್ಟಮ್ಮು ಪಂಪಿಂಗ್ ಬೇರೆ ಸಿಸ್ಟಮ್ ಮಾಡಿ ಈ ಎರೋನ ಸಿಸ್ಟಮ್ನೇ ಸೆಂಟ್ರಲೈಸ್ ಮಾಡಿದ್ದೀವಿ. ಈ ಸೆಂಟ್ರಲೈಸ್ ಮಾಡೋದ್ರಿಂದ ಒಬ್ಬ ವ್ಯಕ್ತಿನೇ ಇಡೀ ತೋಟನೂ 40 ಎಕರೆ ಕ್ಷೇತ್ರದೂ ಎಲ್ಲ ನೋಡ್ಬೋದು. ಸೊ ಇದಕ್ಕೆ ನಾವು ಸೋಲಾರ್ ಸಿಸ್ಟಮ್ಮನ್ನು ಒಂದು 10 kV ಅದು ಅವಲಂಬಿಸಿ, ಸೊ ಇಂಥ ಟೈಮಲ್ಲಿ ಕರೆಂಟ್ ಇಲ್ದಿರೋ ಟೈಮಲ್ಲೂ ಒಂದು ಸೋಲಾರ್ ಪಂಪ್ರಿಂದ ಒಂದು ಚೂರು ನೀರಿಗೂ ವ್ಯವಸ್ಥೆ ಮಾಡ್ಕೋತಾ ಇದ್ದೀವಿ. ಸೊ ಈ ಸೆಂಟ್ರಲೈಸ್ ಇರಿಗೇಷನ್ ಸಿಸ್ಟಮ್ಗೆ ನೀವು ಈ ಜೀವಾಮೃತ ಸಿಸ್ಟಮ್ನ ಕನೆಕ್ಟ್ ಮಾಡಿಕೊಂಡ್ರೆ ಇಡೀ ತೋಟಕ್ಕೆ ಒಂದೇ ಕಡೆಯಿಂದ ನೀರು ಪ್ಲಸ್ ಗೊಬ್ಬರ ಎರಡೂ ವ್ಯವಸ್ಥೆ ಮಾಡ್ಬೋದು. ನಮಸ್ಕಾರ.